ಕಳೆದ 5 ವರ್ಷಗಳಿಂದ ಸ್ಥಗಿತ ಮಾಡಿದಂತಹ ಚೀನಾದ ನಾಗರಿಕರ ವೀಸಾವನ್ನ ಭಾರತ ಮತ್ತೆ ಆರಂಭ ಮಾಡಿದೆ. ಇಂದಿನಿಂದ ಈ ವೀಸಾ ನೀಡುವಂತಹ ಪ್ರಕ್ರಿಯೆ ಆರಂಭವಾಗಿರತಕ್ಕಂತ ಬಗ್ಗೆ ಬೇಜಿಂಗ್ನಲ್ಲಿರತಕ್ಕಂತಹ ಭಾರತದ ರಾಯಭಾರಿ ಕಚೇರಿ ಸ್ಪಷ್ಟಪಡಿಸಿದೆ. ಹೌದು, 2020ರಲ್ಲಿ ಕೋವಿಡ್ ಕಾರಣದಿಂದಾಗಿ ಭಾರತ ಎಲ್ಲಾ ಪ್ರವಾಸಿ ವೀಸಾಗಳನ್ನು ಸ್ಥಗಿತಗೊಳಿಸಿತ್ತು. ಇದೀಗ 5 ವರ್ಷಗಳ ಬಳಿಕ ಆರಂಭ ಮಾಡಲಾಗಿದೆ. ಇನ್ನು ಈ ಕುರಿತಾಗಿ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿರತಕ್ಕಂತ ಚೀನಾದ ಭಾರತೀಯ ರಾಯಭಾರ ಕಚೇರಿ ಚೀನಾದ ನಾಗರಿಕರು ಆನ್ಲೈನ್ನಲ್ಲಿ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸಿದ ನಂತರ ದಕ್ಷಿಣ ಚೀನಾದ ಗುವಾಂಗ್ಡಾಂಗ್ ಪ್ರಾಂತ್ಯದ ಬೇಜಿಂಗ್, ಶಾಂಘೈ ಮತ್ತು ಗುವಾಂಗ್ಚೌನಲ್ಲಿರತಕ್ಕಂತಹ ಭಾರತೀಯ ವೀಸಾ ಅರ್ಜಿ ಕೇಂದ್ರಗಳಿಗೆ ತಮ್ಮ ಪಾಸ್ಪೋರ್ಟ್ ಮತ್ತು ಇತರ ಅಗತ್ಯ ದಾಖಲೆಗಳನ್ನು ವೈಯಕ್ತಿಕವಾಗಿ ಸಲ್ಲಿಸಿದ ನಂತರ ಭಾರತಕ್ಕೆ ಪ್ರವಾಸಿ ವೀಸಾಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸಿದೆ. ಅದಲ್ಲದೆ ಬೇಜಿಂಗ್ನಲ್ಲಿರತಕ್ಕಂತಹ ಭಾರತದ ವೀಸಾ ಅರ್ಜಿ ಕೇಂದ್ರದಲ್ಲಿ ಸಲ್ಲಿಸಿದಂತಹ ಅರ್ಜಿಗಳಿಗೆ ಎಲ್ಲಾ ಪಾಸ್ಪೋರ್ಟ್ ಹಿಂಪಡೆಯುವಿಕೆ ವಿನಂತಿಗಳು ಪಾಸ್ಪೋರ್ಟ್ ಹಿಂಪಡೆಯುವಂತಹ ಪತ್ರದೊಂದಿಗೆ ಇರಬೇಕು ಅಂತ ಹೇಳಿ ಭಾರತದ ರಾಯಭಾರಿ ಕಚೇರಿ ತಿಳಿಸಿದೆ. ಒಟ್ಟಲ್ಲಿ ಕಳೆದ 5 ವರ್ಷಗಳಿಂದ ಭಾರತ ಮತ್ತು ಚೀನಾದ ನಡುವಿನ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. ಇನ್ನು ಉದ್ವಿಗ್ನ ವಾತಾವರಣದಿಂದಾಗಿ ಭಾರತ ಮತ್ತು ಚೀನಾ ನಡುವಿನ ಪ್ರವಾಸಿಗರ ಪ್ರಯಾಣವೂ ಕೂಡ ಗಮನಾರ್ಹವಾಗಿ ಅಸ್ತವ್ಯಸ್ತವಾಗಿತ್ತು. ಇನ್ನು ಬೀಜಿಂಗ್ ಕ್ರಮೇಣವಾಗಿ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯಮಿಗಳಿಗೆ ವೀಸಾ ನೀಡುವುದನ್ನು ಪುನರ್ ಆರಂಭಿಸಿದ್ರು ಕೂಡ ಸಾಮಾನ್ಯ ಪ್ರಯಾಣವೂ ಕೂಡ ನಿರ್ಬಂಧಿಸಲಾಗಿತ್ತು. ಅದಾದ ನಂತರ 2020ರಲ್ಲಿ ಗಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಸಂಭವಿಸಿದಂತಹ ಹಿಂಸಾತ್ಮಕ ಘರ್ಷಣೆಯನ್ನ 1962ರ ಯುದ್ಧದ ಬಳಿಕ ಉಭಯ ದೇಶಗಳ ಸೈನ್ಯದ ತುಕಡಿಗಳ ನಡುವೆ ನಡೆದಂತಹ ಭೀಕರ ಕಾಳಗ ಅಂತ ಕೂಡ ಪರಿಗಣಿಸಲಾಗಿತ್ತು. ಇಲ್ಲಿಂದ 2 ರಾಷ್ಟ್ರಗಳ ಸಂಬಂಧ ಭಾರಿ ಹಾಳಾಗಿ ಹೋಗಿತ್ತು. ಇದೀಗ ಮತ್ತೆ ಸರಿಯಾಗ್ತಾ ಇದೆ.